ಸುಮ್ಮನೆ ಬಿದ್ದಿದೆಯಲ್ಲ, ಸ್ವಲ್ಪ ತೆಗೆದು ಹಾಕಿದ್ರೆ ಒಂದು ಗಿಡದ ಪಕ್ಕ ಕೊಳೆಯುತ್ತೆ. ಈಗ ನೋಡು, ಇದು ಈಗ ಪಕ್ಕದವ್ರ ತೋಟ ಅಲ್ವಾ, ಉಳುಮೆ ಮಾಡಿದ್ದಾರೆ. ನೀನು ವ್ಯತ್ಯಾಸ ನೋಡ್ತಾ ಇದೆಯಲ್ವಾ, ಇಲ್ಲಿ ಏನು ಎಷ್ಟು ಕಳೆ ಬೆಳೆದಿತ್ತು ಅದನ್ನೆಲ್ಲ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸಿರೋದ್ರಿಂದ ಸೊ ಗಾಳಿ ಅದು ಏರಿಯೇಷನ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಸಿಕ್ಕಿ ಎಲ್ಲ ಡಿಕಂಪೋಸ್ ಆಗಿದೆ. ಮತ್ತು ಮಣ್ಣಿನ ರಚನೆ ಕೂಡ ಹಾಳಾಗಿದೆ. ನೋಡಿ, ಇಲ್ಲಿ ಸ್ವಲ್ಪ ಸಬ್ಸರ್ಫೇಸ್ ಅಂತ ಏನಂತೀವಿ ಅಂದರೆ ಒಂದೂವರೆ ಅಡಿ ಕೆಳಗಡೆ ಹೋದಾಗ ತೇವಾಂಶ ಇರುತ್ತೆ, ಆದರೆ ಮಣ್ಣಿನ ಒಂದು ಏನು ಆರ್ಗ್ಯಾನಿಕ್ ಕಾರ್ಬನ್ ಏನಿರುತ್ತೆ ಅದೆಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಅಂದರೆ ಈ ಸೂರ್ಯನ ಶಾಖಕ್ಕೆ ಮತ್ತು ವಿಕಿರಣಗಳಿಗೆ ಆಕ್ಸಿಡೇಷನ್ ಜಾಸ್ತಿಯಾಗಿ, ಏರಿಯೇಷನಿಂದ ಆಕ್ಸಿಡೇಷನ್ ಜಾಸ್ತಿಯಾಗಿ, ಮತ್ತು ಅದು ಕಾರ್ಬನ್ ಏನಿರುತ್ತೆ ಕಾಂಪ್ಲೆಕ್ಸ್ ಕಾರ್ಬನ್, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಿ ವಾತಾವರಣಕ್ಕೆ ಬಿಡುಗಡೆ ಆಗಿಬಿಟ್ಟಿರುವಂಥದ್ದು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಜೀವ ವೈವಿಧ್ಯತೆ ಇಲ್ಲ ಅಲ್ವಾ. ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರೊಟೆಕ್ಷನ್ ಇಲ್ಲ, ಮಣ್ಣಿನ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಸೂಕ್ಷ್ಮಾಣು ಜೀವಿಗಳು ಸಹ ಇಲ್ಲಿ ವೃದ್ಧಿ ಆಗೋದಿಲ್ಲ. ಬಾಂಧವರಿಗೆಲ್ಲ ನಮಸ್ಕಾರ. ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋ ವಿಚಾರ, ನಮ್ಮ ಭೂಮಿಯಲ್ಲಿ ಕಾರ್ಬನ್ ಅನ್ನು ನಮ್ಮ ತೋಟದಲ್ಲಿರ್ಬೋದು ಅಥವಾ ನಮ್ಮ ಬೇರೆ ಯಾವುದೇ ಕ್ಷೇತ್ರ ಬೆಳೆಗಳನ್ನು ಬೆಳೆಯುವಂತಹ ಜಮೀನಿನಲ್ಲಿರ್ಬೋದು, ಕಾರ್ಬನ್ ಅನ್ನ ಹೇಗೆ ಸೇರಿಸ್ಬೋದು, ಯಾವ ರೀತಿ ಸೇರಿಸ್ಬೋದು ಅಥವಾ ಯಾವ ರೀತಿ ಸೇರುತ್ತೆ ಅನ್ನೋ ಒಂದು ವಿಚಾರವಾಗಿ ಹೇಳಕ್ ಹೋಗ್ತಾ ಇದ್ದೀನಿ. ಈ ವಿಚಾರ ನನಗೆ ಇದು ಸಂಪೂರ್ಣವಾಗಿ ನನ್ನ ಐಡಿಯಾ ಅಲ್ಲ. ನಾನು ಬೆಂಗಳೂರಿನಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಒಂದು ಏನು ಕಾರ್ಯಾಗಾರವನ್ನ ನಾನು ಅಟೆಂಡ್ ಮಾಡಿದಾಗ ಅಲ್ಲಿ ಪ್ರಸನ್ನ ಮೂರ್ತಿ ಸರ್ ಅಂತಿದಾರಲ್ಲ, ಸೊ ಅವರು ಈ ಅನಾಲಜಿಯನ್ನ ಬಳಸಿ ಕಾರ್ಬನ್ ಯಾವ ರೀತಿ ಆಡ್ ಆಗುತ್ತೆ ನಮ್ಮ ಜಮೀನಿನಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಕೊಟ್ಟಂತಹ ಅನಾಲಜಿ ಅಥವಾ ಕಂಪ್ಯಾರಿಸನ್ ಏನಿದೆ ನನಗೆ ಬಹಳ ಇಷ್ಟ ಆಯ್ತು. ಸೊ ಅದನ್ನ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಸೊ ಸಂಪೂರ್ಣ ಕ್ರೆಡಿಟ್ ಪ್ರಸನ್ನ ಮೂರ್ತಿ ಸರ್ಗೆ ಹೋಗ್ಬೇಕಿದು. ಏನಿದು ಅನಾಲಜಿ ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಈಗ ನಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಶೇಷ ಇರುವಂಥದ್ದು ಬಹಳ ಮುಖ್ಯ. ಸೊ ಎಷ್ಟೋ ಈಗ ನಮ್ಮ ಏನು ಉಳುಮೆ ಮಾಡಿ ಆರ್ಗ್ಯಾನಿಕ್ ಕಾರ್ಬನ್ ಅದು ಏನು ಈ ತ್ಯಾಜ್ಯದಲ್ಲಿ ಏನಿರುತ್ತೆ, ಇಲ್ಲಿ ನೋಡಿ ತ್ಯಾಜ್ಯ ತೋರಿಸಿ, ಇದು ಈ ತ್ಯಾಜ್ಯದಲ್ಲಿ ಏನಿರುತ್ತೆ, ಈ ಉಳುಮೆ ಮಾಡಿದಾಗ ಈ ತ್ಯಾಜ್ಯದಲ್ಲಿರುವಂತಹ ಆರ್ಗ್ಯಾನಿಕ್ ಕಾರ್ಬನ್ ಮೈಕ್ರೋಬಿಯಲ್ ಡಿಕಂಪೋಸಿಷನ್ ಪ್ರೋಸೆಸ್ ಮೂಲಕ ಆಕ್ಸಿಡೈಸ್ ಆಗಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಅಥವಾ ಇಂಗಾಲದ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಬಿಡುಗಡೆ ಆಗ್ಬಿಡುತ್ತೆ. ಇದು ಕಾರ್ಬನ್ ಸೈಕಲ್ನ ಒಂದು ಭಾಗ. ಸೊ ಈ ಕಾರ್ಬನ್ ಅನ್ನ ನಾವು ನಮ್ಮ ಮಣ್ಣಿಗೆ ಫಿಕ್ಸ್ ಮಾಡಬೇಕು, ಸದಾಕಾಲ ಫಿಕ್ಸ್ ಮಾಡಬೇಕು, ಇದನ್ನ ಹಿಡಿದಿಟ್ಕೊಳ್ಳುವಂತೆ ಮಾಡಬೇಕು. ಸೊ ಇಲ್ಲಿ ಎರಡು ರೀತಿ ಕಾರ್ಬನ್ ಬರ್ತದೆ. ಒಂದು ಟೆಂಪ್ರವರಿ ಕಾರ್ಬನ್ ಅಥವಾ ತಾತ್ಕಾಲಿಕ ಕಾರ್ಬನ್ ಮಣ್ಣಿಗೆ ಸೇರ್ಕೊಳ್ಳುವಂಥದ್ದು. ಅದು ನಮ್ಮ ಕೃಷಿಯ ಒಂದು ಉಳುಮೆಯ ಪದ್ಧತಿಯ ಮೇಲೆ ಅದು ಯಾವ ರೀತಿ ಅದು ಅವಲಂಬಿತವಾಗಿರ್ತದೆ. ಎರಡನೇದು ಸ್ಟೇಬಲ್ ಅಥವಾ ಪರ್ಮನೆಂಟ್ ಕಾರ್ಬನ್. ಸೊ ಅದು ಸುದೀರ್ಘಾವಧಿ ಕಾಲ ನಮ್ಮ ಮಣ್ಣಿನಲ್ಲಿ ಆ ಪರ್ಮನೆಂಟ್ ಕಾರ್ಬನ್ ಅದು ಏನು ಕಾರ್ಬನ್ ಬ್ಯಾಂಕ್ ಆಗಿ ಅಥವಾ ಕಾರ್ಬನ್ ಡೆಪಾಸಿಟ್ ಆಗಿ ಅದು ಮಣ್ಣಿನಲ್ಲಿ ಅದು ಆಡ್ ಆಗ್ತಾ ಹೋಗ್ತಾ ಇರ್ತದೆ, ಶೇಖರಣೆ ಆಗ್ತಾ ಹೋಗ್ತಾ ಇರ್ತದೆ. ಇದು ಕ್ರಮೇಣ ಮಣ್ಣಿನಲ್ಲಿ ಹ್ಯೂಮಸ್ ಆಗಿ ಡೆವಲಪ್ ಆಗ್ತದೆ. ಸೊ ಈ ಎರಡು ಈ ಸ್ಟೇಬಲ್ ಏನು ಟೆಂಪ್ರವರಿ ಕಾರ್ಬನ್ ಮತ್ತೆ ಸ್ಟೇಬಲ್ ಕಾರ್ಬನ್ ಇವೆರಡರ ಅನಾಲಜಿನ ಈ ಹೆಣ್ಣು ಮಗಳಿಗೆ ಹೋಲಿಸಿದ್ದಾರೆ. ಒಂದು ನಮ್ಮ ಮಗಳು, ಇನ್ನೊಂದು ನಮ್ಮ ಸೊಸೆ. ಸೊ ಟೆಂಪ್ರವರಿ ಕಾರ್ಬನ್ ಆಗೋದು ನಮ್ಮ ಮಗಳು. ಈಗ ಏನಂತಂದ್ರೆ ಈಗ ನೋಡಿ, ಹಾಗೆ ಸ್ವಲ್ಪ ಮುಂದೆ ಬನ್ನಿ. ಈಗ ಇಲ್ಲಿ ನೋಡಿ, ನಾವು ಈ ರೀತಿ ಇಷ್ಟು ತ್ಯಾಜ್ಯ ಇದ್ರೂ ಕೂಡ ಈ ಮುಂಗಾರಿನಲ್ಲಿ ಪ್ರಸಕ್ತ 2025 ಇಲ್ಲಿ ತೋರಿಸಿ 2025ರಲ್ಲಿ ನಾನು ಈ ಉರುಳಿಯನ್ನ ನೆನೆಸ್ಬಿಟ್ಟು ಒಂದು 3 ಗಂಟೆಗಳ ಕಾಲ ನೆನೆಸಿ ಹುರುಳಿಯನ್ನ ಹಾಕಿದೆ. ಇದೆಲ್ಲ ಹುರುಳಿ, ಇದೆಲ್ಲ ಹಬ್ಕೊಂಡಿರೋದು. ಸೊ ಆದಾಗ್ಯೂ ಸಹ ಇದು ಉಟ್ಕೊಂಡಿದೆ. ಸೊ ಇದನ್ನ ನಾವೇನಾದ್ರೂ ಉಳುಮೆ ಮಾಡ್ಬಿಟ್ರೆ, ನಾನೀಗ ಈ ತೋಟವನ್ನ ಉಳುಮೆ ಮಾಡಿಲ್ಲ. ಸೊ ಉಳುಮೆ ಮಾಡಿ ಇದು ಸಂಪೂರ್ಣವಾಗಿ 5 ವರ್ಷ ಕಳೆದಿದೆ ಈ ತೋಟವನ್ನ ಉಳುಮೆ ಮಾಡಿ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸಿ. ಸೊ 3 ತತ್ವಗಳು. ಒಂದು ಮಿನಿಮಮ್ ಟಿಲ್ಲೇಜ್. ಆ ಟಿಲ್ಲೇಜ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಎಷ್ಟೋ ಅಪಸ್ವರಗಳಿದೆ. 0 ಟಿಲ್ಲೇಜ್ ಅಥವಾ ಮಿನಿಮಮ್ ಟಿಲ್ಲೇಜ್ ಅನ್ನ ಮಾಡುವಂಥದ್ದು ಅದು ತುಂಬಾ ಸವಾಲಿನ ವಿಷಯ, ಚಾಲೆಂಜಿಂಗ್ ಇದೆ, ಅದನ್ನ ಮಾಡೋದಕ್ಕಾಗೋದಿಲ್ಲ.
ಬೇರೆ ಬೇರೆ ಏನೋ ಇದು ತೊಂದರೆಗಳಿರ್ತವೆ ಅಂತ ಹೇಳುವಂಥದ್ದು ಒಂದು ವರ್ಗ ಇದೆ. ಇರಲಿ, ಅದನ್ನ ಇನ್ನೊಂದ್ರಲ್ಲಿ ಮಾತಾಡ್ತೀನಿ. ಸೊ ಮೊದಲನೇ ತತ್ವ ಮಿನಿಮಮ್ ಟಿಲೇಜ್ ಅಥವಾ ಝೀರೋ ಟಿಲೇಜ್ನ ಅನುಸರಿಸುವಂಥದ್ದು. ಎರಡನೇದು ಮಲ್ಚಿಂಗು. ಅಲ್ಲಿ ಏನು ನಮ್ಮ ತೋಟದಲ್ಲಿ ಸಿಗುವಂತಹ ತ್ಯಾಜ್ಯ ಇವನ್ನೆಲ್ಲ ಅಲ್ಲೇ ಹಾಕಿ ಮಲ್ಚಿಂಗ್ ಅದು ಮಾಡಿ ಅಲ್ಲೇ ಕಳಿಯುವಂತ ಮಾಡುವಂಥದ್ದು. ಮೂರನೇದು ವೈವಿಧ್ಯತೆಯನ್ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಅದು ನಾವು ಅಂತರ ಬೆಳೆಯಾಗಿ ಮಾಡಿದ್ರೆ ಬೇರೆ ಬೆಳೆಯಲ್ಲಿ ಯಾವುದೇ ತೋಟಗಾರಿಕೆಯಲ್ಲಿ ನಾವು ವೈವಿಧ್ಯತೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸ್ಕೋಪ್ ಇದೆ. ಸೊ ಬೇರೆ ಹಣ್ಣಿನ ಗಿಡಗಳನ್ನ ಹಾಕುವಂಥದ್ದು, ಸಾಕಷ್ಟು ವೈವಿಧ್ಯತೆಯನ್ನ ಮಾಡ್ಕೋಬಹುದು. ಅದು ಮಾಡೋದಕ್ಕೆ ಸಮಯ ಇಲ್ಲ ಅಂತಂದ್ರೆ ಈ ತರ ಕಳೆನಲ್ಲೇ ವೈವಿಧ್ಯತೆಯನ್ನ ನಾವು ಕಾಪಾಡ್ಕೋಬಹುದು. ಸೊ ಹೀಗೆ ಈಗ ಒಂದ್ ವೇಳೆ ಈ ರೀತಿ ಏನು ಈಗ ಉರುಳಿ ಹಾಕಿರ್ತೀವಿ ಅಥವಾ ಚಬ್ಬೆ ದೈಂಚ ಹಾಕಿರ್ತೀವಿ ಅಥವಾ ಅಪ್ಸೆಣಬು ಹಾಕಿರ್ತೀವಿ, ಇದನ್ನೆಲ್ಲ ಉತ್ಬಿಟ್ಟಾಗ ಆ ಮಣ್ಣಿಗೆ ಕಾರ್ಬನ್ ಸಿಗುತ್ತೆ, ಆದ್ರೆ ಆ ಸೀಸನ್ನಿಗೆ ಮಾತ್ರ. ಸೊ ಅಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗ್ತದೆ, ಮತ್ತೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾಗ್ತದೆ. ಯಾಕೆಂದ್ರೆ ಏರಿಯೇಷನ್ ಚೆನ್ನಾಗಾಗ್ತದೆ. ನಾವು ಉಳುಮೆ ಮಾಡಿದಾಗ ಏರಿಯೇಷನ್ ಹೆಚ್ಚಾಗೋದ್ರಿಂದ ಸೊ ಏನು ಒಂದು ಮೈಕ್ರೋಬಿಯಲ್ ಚಟುವಟಿಕೆ ಹೆಚ್ಚಾಗಿ ಆ ಸೀಸನಿಗೆ ನಮ್ಮ ಬೆಳೆಗೆ ಏನು ಪೋಷಕಾಂಶಗಳು ಸಿಗ್ಬೇಕು ಅದೆಲ್ಲ ಸಿಗ್ತದೆ. ಸೊ ಆದ್ರೆ ಆ ಮೈಕ್ರೋಬಿಯಲ್ ಡಿಕಂಪೋಸಿಷನ್ ಇಂದ ಅಲ್ಲಿ ಈ ಏನು ಶೇಖರಣೆ ಆಗಿರ್ತದೆ ಕಾರ್ಬನ್, ಈ ಕಳೆಯಲ್ಲಿರ್ಬೋದು ಅಥವಾ ಬೇರೆ ಹಸಿರೆಲೆ ಗೊಬ್ಬರದಲ್ಲಿರ್ಬೋದು, ಈ ಕಾರ್ಬನ್ ಏನ್ ಶೇಖರಣೆ ಆಗಿರ್ತದೆ ಅದು ಆಕ್ಸಿಡೈಸ್ ಆಗಿ ಮತ್ತೆ ಏನೋ ಕಾರ್ಬನ್ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಬಿಡುಗಡೆ ಆಗ್ಬಿಡ್ತದೆ. ಇದು ನಮ್ಮ ಮಗಳ ಹಾಗೆ ಈ ರೀತಿ ಆಗುವಂಥದ್ದು. ಅಂದ್ರೆ ಏನು ಅಂತಂದ್ರೆ, ನಮ್ಮ ಮಗಳನ್ನ ನಾವು ಇನ್ನೊಬ್ಬನಿಗೆ ಮದುವೆ ಮಾಡಿ ಕೊಟ್ಟು ಅವರ ಗಂಡನ ಮನೆಗೆ ಕಳ್ಸಿಕೊಟ್ಮೇಲೆ ನಮ್ಮ ಮಗಳು ಹೇಗೆ ಯಾವಾಗಾದ್ರೂ ಒಮ್ಮೆ ಹಬ್ಬಕ್ಕೋ ಅಥವಾ ಇನ್ನೊಂದು ಯಾವ್ದೋ ಬೇರೆ ಅಕೇಶನ್ಗೆ ನಮ್ಮ ಮನೆಗೆ ಬರ್ತಾಳೋ, ಅಥವಾ ಅವರ ಮಕ್ಕಳಿಗೆ ದಸರಾ ರಜಾ ಅಥವಾ ಬೇಸಿಗೆ ರಜಕ್ಕೆ ಬಂದು ನಮ್ಮನೆಗೆ ಬಂದು ಏನೋ ಒಂದು ಖುಷಿ ಹಂಚಿಬಿಟ್ಟು ಮತ್ತೆ ತನ್ನ ಗಂಡನ ಮನೆಗೆ ವಾಪಸ್ ಹೋಗ್ಬಿಡ್ತಾಳೋ, ಅದೇ ರೀತಿ ಈ ಕಾರ್ಬನ್, ಈ ಟೆಂಪ್ರವರಿ ಕಾರ್ಬನ್. ಸೊ ಈ ರೀತಿ ಆಗೋದ್ರಿಂದ ಸೊ ನಾವು ನಮ್ಮ ಮಣ್ಣಿನಲ್ಲಿ ಹ್ಯೂಮಸ್ ಡೆವಲಪ್ ಆಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹ್ಯೂಮಸ್ ಡೆವಲಪ್ ಆಗಬೇಕು ಅಂತಂದ್ರೆ ಮೇಲಿಂದ ಮೇಲೆ ನಾವು ಉಳುಮೆ ಮಾಡೋದನ್ನ ಬಿಟ್ಟು ಈ ರೀತಿ ಏನು ಕಳೆ ಇರ್ತದೆ ಅಥವಾ ಹಸಿರೆಲೆ ಗೊಬ್ಬರ ಇರುತ್ತೆ, ಇದನ್ನ ಹಾಗೆ ಬ್ರಷ್ ಕಟ್ ಮಾಡಿ ಅಥವಾ ಕಳೆನ ನಿರ್ಮೂಲನೆ ಮಾಡದೆ ಕಳೆನ ನಿರ್ವಹಣೆ ಮಾಡಿಕೊಂಡು ಸುದೀರ್ಘ ಕಾಲ ಹೀಗೇನೆ ಮಾಡ್ತಾ ಹೋದ್ರೆ ಅದು ಕಾರ್ಬನ್ ಡೆಪಾಸಿಟ್ ಆಗಿ ಅದು ಹ್ಯೂಮಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಸೊ ಅದು ನಮ್ಮ ಮನೆಯ ಸೊಸೆ ಇದ್ದಂಗೆ ಈ ಕಾರ್ಬನ್, ಈ ಪರ್ಮನೆಂಟ್ ಕಾರ್ಬನ್. ಈ ರೀತಿ ಮೇಲಿಂದ ಮೇಲೆ ಹಾಕೊಂಡು ಹೋಗುವಂತಹ ತ್ಯಾಜ್ಯ ಅದು ಕಳ್ತು ಅದಲ್ಲೇ ಹ್ಯೂಮಸ್ ಆಗಿ ಕ್ರಮೇಣ ಕಾರ್ಬನ್ ಡೆಪಾಸಿಟ್ ಆಗಿ ಅದು ಹ್ಯೂಮಸ್ ಆಗಿ ಡೆವಲಪ್ ಆಗ್ತದೆ. ಇದು ನಮ್ಮ ಮನೆಯ ಸೊಸೆ ಇದ್ದ ಹಾಗೆ. ಅಂತಂದ್ರೆ ಹೇಗೆ ನಮ್ಮ ಮಗನಿಗೆ ಮಡದಿಯಾಗಿ ನಮ್ಮ ಮನೆಗೆ ಸೊಸೆಯಾಗಿ ಬರುವಂತವಳು ಹೇಗೆ ನಮ್ಮ ಮನೆಯಲ್ಲೇ ಸುದೀರ್ಘ ಕಾಲ ಅಲ್ಲಿ ಬಾಳಿ ಬದುಕಿ ನಮ್ಮ ಮುಂದಿನ ಪೀಳಿಗೆಯನ್ನು ಸಹ ಸಲುತಾಳೋ ಅಥವಾ ಬೆಳೆಯೋದಕ್ಕೆ ಕಾರಣಕರ್ತಳಾಗ್ತಾಳೋ, ಹಾಗೇನೆ ನಮ್ಮ ಮನೆಯ ಸೊಸೆಯಾಗಿ ಈ ಪರ್ಮನೆಂಟ್ ಕಾರ್ಬನ್ ಡೆಪಾಸಿಟ್ ಆಗುವಂಥದ್ದು ಹ್ಯೂಮಸ್ ರೀತಿಯಲ್ಲಿ. ಆ ಹ್ಯೂಮಸ್ ಡೆವಲಪ್ ಆಗ್ಬೇಕು ಅಂತಂದ್ರೆ ನಾವು ಉಳುಮೆಯನ್ನ ಮಾಡಬಾರದು. ಸೊ ಉಳುಮೆನ ಮಾಡ್ದೇನೆ, ಈ ಕಳೆನ ನಿರ್ಮೂಲನೆ ಮಾಡ್ದೇನೆ ಕೇವಲ ನಿರ್ವಹಣೆ ಮಾಡಿಕೊಂಡು ಬ್ರಷ್ ಕಟರ್ ಮೂಲಕ ಅಥವಾ ಬೇರೆ ಯಾವ್ದಾದ್ರು ಕೆಲಸದ ಮೂಲಕ ಈ ರೀತಿ ಹಸಿರೆಲೆ ಗೊಬ್ಬರವನ್ನ ಹಾಕ್ತಾ ಹೋದಷ್ಟು ನಮ್ಮ ಮಣ್ಣಿನಲ್ಲಿ ನಿಧಾನಗತಿಯಲ್ಲಿ ಕಾರ್ಬನ್ ಡೆಪಾಸಿಟ್ ಆಗಿ ಕಾರ್ಬನ್ ಬ್ಯಾಂಕ್ ಆಗಿ ಡೆವಲಪ್ ಆಗೋದ್ರಿಂದ ಇದರ ಅನುಕೂಲಗಳು ಹೇಳೋದಕ್ಕೆ ಹೋದ್ರೆ ಅದಕ್ಕೆ ಇನ್ನ ಒಂದು ವಿಡಿಯೋ ಮಾಡಬೇಕಾಗ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಮಣ್ಣಿನಲ್ಲಿ ಬರೀ ಕೇವಲ ಹ್ಯೂಮಸ್ ಡೆವಲಪ್ ಆಗೋದಲ್ದೇನೆ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ. ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂಥದ್ದು. ಎಷ್ಟೋ ಜನರು ಈಗ ರೈತರಿಗೆ ನಿಮ್ಗೆ ಅನುಭವಕ್ಕೆ ಬಂದಿದೆ, ಅಂತರ್ಜಲದ ಮಟ್ಟ, ವಾಟರ್ ಟೇಬಲ್ ಇಂಪ್ರೂವ್ ಆಗುವಂಥದ್ದು ಅದೆಲ್ಲವೂ ಆಗಿದೆ ಏನೋ ಉಳುಮೆ ಮಾಡ್ದೇನೆ ಇದ್ದಾಗ. ಯಾಕೆಂತಂದ್ರೆ ಬಿದ್ದಂತ ಮಳೆ ನೀರು ಸಂಪೂರ್ಣವಾಗಿ ಈ ಬೇರಿನ ಮೂಲಕ ಈ ಏನು ರಂಧ್ರಗಳು ಸೃಷ್ಟಿಯಾಗಿರ್ತವೆ ಮಣ್ಣಿನಲ್ಲಿ, ಆ ರಂಧ್ರದ ಮೂಲಕ ಮಳೆಯ ನೀರು ಕೆಳಗೆ ಇಳಿದು ವಾಟರ್ ಟೇಬಲ್ ಇಂಪ್ರೂವ್ ಆಗಿದೆ. ಹಾಗೇನೆ ಇಲ್ಲಿ ಏನು ಒಂದು ಮೈಕ್ರೋ ಕ್ಲೈಮೇಟ್ ಇಲ್ಲಿ ಡೆವಲಪ್ ಆಗಿದೆ, ಇಲ್ಲಿ ತೋರಿಸ್ಬೋದು ನೋಡಿ ಅಲ್ಲೆಲ್ಲ ಒಂದ್ಸಾರಿ. ಸೊ ಇದು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಈ ಮಣ್ಣಿನಲ್ಲಿ, ಇಲ್ಲಿ ತೋರ್ಸೋಣ, ಇಲ್ಲಿ ಈ ಮಣ್ಣಿನಲ್ಲಿ ಏನು 1 ಗ್ರಾಮ್ ಕಾರ್ಬನ್ ನೋಡಿ, ಈ ಮಳೆ ಬಿದ್ದು 2 ವಾರ ಆಗಿದೆ ಈ ಕಡೆ, ಆದ್ರೂ ತೇವಾಂಶ ಇಷ್ಟಿದೆ.
ಈ ಮಣ್ಣಿನಲ್ಲಿ 1 ಗ್ರಾಮ್ ಕಾರ್ಬನ್ ಇಲ್ಲಿ ಡೆಪಾಸಿಟ್ ಆಗಿದೆ ಅಂತಂದ್ರೆ ವಾತಾವರಣದಿಂದ ಅಷ್ಟು ಗ್ರಾಮ್ ಕಾರ್ಬನ್ ಅನ್ನ ಇದು ತೆಗೆದುಕೊಂಡಿದೆ ಅಂತ ಅರ್ಥ. ಸೊ ಹಾಗಾಗಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಆದ್ರೆ ಇಂತಹ ತೋಟಗಳು ಈ ಏರ್ತಾ ಇರುವಂತಹ ಜಾಗತಿಕ ತಾಪಮಾನಕ್ಕೆ ಕಡಿವಾಣ ಹಾಕೋದಕ್ಕೆ, ಮಿಟಿಗೇಟ್ ಮಾಡೋದಕ್ಕೆ, ಮತ್ತೆ ಅದರಿಂದ ಹವಾಮಾನ ವೈಪರೀತ್ಯಗಳ ಉಂಟಾಗ್ತಾ ಇರೋದನ್ನ ತಗ್ಗಿಸೋದ್ರಲ್ಲಿ ತನ್ನದೇ ಆದಂತಹ ಒಂದು ಸಣ್ಣ ಕೊಡುಗೆಯನ್ನು ಸಹ ನೀಡ್ತವೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆ ಮಗಳನ್ನ ರಿಜೆಕ್ಟ್ ಮಾಡೋದು ಅಂತಲ್ಲ. ಸೊ ಅದು ಆ ರೀತಿ ಏನು ಹಸಿರೆಲೆ ಗೊಬ್ಬರವನ್ನ ಬೆಳೆದು ಅದು ಕ್ಷೇತ್ರ ಬೆಳೆಗೆ ಸೀಮಿತವಾಗಿರ್ಲಿ. ತೋಟಗಾರಿಕೆ ಬೆಳೆಯಲ್ಲಿ ಹಸಿರೆಲೆ ಬೆಳೆಯೋಣ, ಈ ಕಳೆಯಲ್ಲಿ ವೈವಿಧ್ಯತೆಯನ್ನ ಮಾಡ್ಕೊಳ್ಳೋಣ. ಪರ್ಮನೆಂಟ್ ಕಾರ್ಬನ್, ನಮ್ಮ ಮನೆಯ ಸೊಸೆ ಹಾಗೆ ಪರ್ಮನೆಂಟ್ ಕಾರ್ಬನ್ ಅನ್ನ ಇಲ್ಲಿ ಸೃಷ್ಟಿ ಮಾಡ್ಕೊಳ್ಳೋಣ, ಕಾರ್ಬನ್ ಡೆಪಾಸಿಟ್ ಮಾಡ್ಕೊಳ್ಳೋಣ. ಇದರಿಂದ ಆಗುವಂತ ಅನುಕೂಲಗಳು ತುಂಬಾನೇ ಇದಾವೆ. ಹಾಗೆ ಇಲ್ಲಿ ಚಾಲೆಂಜಸ್ಗಳು ಇದಾವೆ, ಸವಾಲುಗಳಿದಾವೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪರಿಸರ ಸ್ನೇಹಿ ಕೃಷಿಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.